ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ. ಇದು ಒಬ್ಬ ಹಣವಂತ ಒಬ್ಬ ಹೃದಯವಂತನಿಗೆ ನಡೀತಾ ಇರ್ತಕ್ಕಂಥ ಚುನಾವಣೆ. ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿಜಿಯವರು ಇವತ್ತು ಪ್ರಧಾನಮಂತ್ರಿ ಆಗ್ತಕ್ಕಂಥದನ್ನು ಯಾರು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕುಮಾರಣ್ಣವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಜೆಡಿಎಸ್ ಪಕ್ಷದ ಎನ್ಡಿಎ ಅಭ್ಯರ್ಥಿಗಳಾಗಿ ಅವರ ಗೆಲುವು ಕಟ್ಟಿಟ್ಟ ಬುತ್ತಿ. ಇನ್ನೇನು ನಡೀತಾ ಇರ್ತಕ್ಕಂಥದ್ದು 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಹೆಚ್ಚು ಲೀಡ್ ಕೊಡಬೇಕು ಅಂತಕ್ಕಂಥ ಪೈಪೋಟಿ ಪ್ರಾರಂಭ ಆಗಿದೆ. ನಾನು ಮೊದಲೇ ಹೇಳಿದಾಗೆ ನನ್ನ ಸೋಲಿನ ಬಗ್ಗೆ ನಾನು ಒಂದಿನೂ ಕಿಂಚಿತ್ತು ಮಾಡಿಲ್ಲ. ಆದರೆ ನನ್ನ 8 ವಿಧಾನಸಭಾ ಕ್ಷೇತ್ರದಲ್ಲಿ ಎಂತಕ್ಕಿಂತ ನನ್ನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಬೂತ್ಗಳು ಈ ಸಲ ಪಕ್ಷಾತೀತವಾಗಿ ನನ್ನೆಲ್ಲ ಸಮುದಾಯದ ಒಕ್ಕಲ್ತನ ಮಾಡ್ತಕ್ಕಂಥ ನನ್ನ ರೈತರನ್ನ, ನನ್ನ ವಿಶೇಷವಾಗಿ ನನ್ನ ತಾಯಂದಿರನ್ನ ಮನವೊಲಿಸಿ 100ಕ್ಕೆ 90 ಭಾಗ ಮತ ಹಾಕಿ ಕುಮಾರಣ್ಣವರಿಗೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ 50,000ಕ್ಕೂ ಹೆಚ್ಚು ಅತ್ಯಂತ ಬಹುಮತವನ್ನು ಕೊಡ್ತು ಅಂದಾಗ ನಾನು ನೋವನ್ನ ಮರಿತೀನಿ. ನಾನೇನಾದ್ರೂ ನಿಮ್ ಸೇವೆ ಮಾಡಿದ್ರೆ, ನಿಮ್ಮ ಮನೆಯ ಮಗನಾಗಿ ನಡ್ಕೊಂಡಿದ್ರೆ ಈ ಮಾತನ್ನ ನಡೆಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ.